ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಮತ್ತೆ ಭಾರತದ ಬಗ್ಗೆ ಆತಂಕ ಶುರುವಾಗಿದೆ. ಅದಕ್ಕೆ ಕಾರಣ ಭಾರತ ಪಾಕಿಸ್ತಾನದ ಗಡಿಯಲ್ಲಿನ ಗುಜರಾತ್, ರಾಜಸ್ಥಾನ, ಹರಿಯಾಣ ಮುಂತಾದ ಕಡೆಗಳಲ್ಲಿ ಘೋಷಿಸಿರುವ ಮಾಕ್ ಡ್ರಿಲ್ಲು. ನೀವು ಕೇಳಿಸ್ಕೊಳ್ತಾ ಇರೋದು ಸರಿನೇ ಇದೆ. ಇವತ್ತು ಅಂದರೆ ಮೇ 29ನೇ ತಾರೀಕು ಗಡಿ ರಾಜ್ಯಗಳಲ್ಲಿನ ಕೆಲ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಆತಂಕ ಉಂಟಾಗ್ತಾ ಇದೆ. ಹಾಗಾದರೆ ಈಗ ಈ ಮಾಕ್ ಡ್ರಿಲ್ ಯಾಕೆ, ಯಾವ್ಯಾವ ರಾಜ್ಯಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೆ? ಪಾಕಿಸ್ತಾನದ ಮೇಲಿನ ಸೇನಾ ಕಾರ್ಯಾಚರಣೆಯನ್ನು ಭಾರತ ಸ್ಥಗಿತಗೊಳಿಸಿದೆ ಅಲ್ವಾ? ಈಗ ಯಾಕೆ ಈ ಮಾಕ್ ಡ್ರಿಲ್ ಎಲ್ಲ? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿದೆಯಾ, ಈ ತಿಂಗಳ ಆರಂಭದಲ್ಲಿ ಭಾರತ ಸರ್ಕಾರ ಮಾಕ್ ಡ್ರಿಲ್ ಮಾಡೋದಕ್ಕೆ ಹೇಳಿತು. ದೇಶದ ನಾನಾ ರಾಜ್ಯಗಳಲ್ಲಿನ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಅಕಸ್ಮಾತ್ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಯುದ್ಧ ಶುರುವಾದರೆ ಏನೆಲ್ಲ ಮಾಡಬೇಕು, ಸೈರನ್ ಮೊಳಗಿದ್ರೆ ಏನು ಮಾಡಬೇಕು, ಯಾವ ರೀತಿಯ ಸೈರನ್ಗೆ ಏನರ್ಥ, ಅಕಸ್ಮಾತ್ ಬಾಂಬಿಂಗ್ ಅಥವಾ ಮಿಸೈಲ್ಗಳು ಬಂದು ಬಿದ್ದರೆ ಆ ಸಂದರ್ಭದಲ್ಲಿ ಹೇಗೆ ಜನರನ್ನು ಕಾಪಾಡಬೇಕು, ಬ್ಲಾಕ್ಔಟ್ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಈ ಥರದ ಒಂದಷ್ಟು ಮಾಹಿತಿಯನ್ನು ಕೊಡುವುದರ ಜೊತೆಗೆ ಪ್ರಥಮ ಚಿಕಿತ್ಸೆ ಸೇರಿದಂತೆ ಒಂದಷ್ಟು ಕ್ರಮಗಳ ಬಗ್ಗೆ ಅಣಕು ಪ್ರದರ್ಶನವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ಕೊಡ್ತು. ಅವತ್ತಿಗೆ ಭಾರತ ಪಾಕಿಸ್ತಾನದ ಮೇಲೆ ಇನ್ನೂ ಯಾವ ದಾಳಿಯನ್ನು ಮಾಡಿರಲಿಲ್ಲ. ಭಾರತದ ಹಿಂದೂ ಪ್ರವಾಸಿಗರನ್ನ ಪೆಹಲ್ಗಾಂವ್ ಅಲ್ಲಿ ಉಗ್ರರು ಕೊಂದು 15 ದಿನಗಳು ಕಳೆದು ಹೋಗ್ತಾ ಇದ್ವು. ಭಾರತ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ದೊಡ್ಡ ಒತ್ತಡ ಭಾರತದಾದ್ಯಂತ ಶುರುವಾಗಿತ್ತು. ಆದರೆ ಸರ್ಕಾರದ ತಣ್ಣಗಿನ ನಿಲುವು ಜನರ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕೂಡ ಕಾರಣವಾಗ್ತಾ ಇತ್ತು. ಯಾಕೆಂದ್ರೆ ಆ ಕಾಲಾವಧಿಯಲ್ಲಿ ಸೇನೆ ಏನೆಲ್ಲ ತಯಾರಿ ಮಾಡಿಕೊಳ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದನ್ನು ಹೇಳೋ ಹಾಗೂ ಇರಲಿಲ್ಲ, ನಮಗೆ ತಾಳ್ಮೆ ಇರಲಿಲ್ಲ. ಇನ್ನೂ ಯಾವಾಗ ಅನ್ನೋ ಕೂಗು. ಆ ಸಮಯದಲ್ಲೇ ದೇಶದಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಸರ್ಕಾರ ಹೇಳಿತು. ಇನ್ನು ನಾವು ಸರ್ಕಾರ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಮಾತಾಡ್ಕೊಂಡ್ವಿ. ಯಾಕೆಂದರೆ ನಮಗೆ ಯುದ್ಧಗಳ ಬಗ್ಗೆ ಗೊತ್ತಿಲ್ಲ. ಅದರಲ್ಲೂ ಈಗಿನ ಜನ್ರೇಷನ್ ಇದೆಯಲ್ಲ, ಇಸ್ರೇಲ್ ಯುದ್ಧದ ಬಗ್ಗೆ, ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಕೇಳಿರೋದು ಬಿಟ್ಟರೆ ನಮ್ಮ ನೆಲದಲ್ಲಿ ಯುದ್ಧವನ್ನು ನೋಡಿಲ್ಲ. 1971ರ ನಂತರ ಯಾವ ಯುದ್ಧನೂ ಭಾರತದಲ್ಲಾಗಿಲ್ಲ. ಕಾರ್ಗಿಲ್ನಲ್ಲಿ ಆಗಿದ್ದು ಸಂಘರ್ಷನೇ ಹೊರತು ಅದು ಯುದ್ಧ ಅಲ್ಲ, ಅದು ಕಾರ್ಗಿಲ್ಗೆ ಮಾತ್ರ ಸೀಮಿತವಾಗಿತ್ತು. ಹೀಗಾಗಿ ನಮಗೆ ಯುದ್ಧ ಅನ್ನೋದು ಬಾಲಿವುಡ್ ಮೂವಿಲಿ ನಡೆದ ಹಾಗೆ ಅಂದುಕೊಂಡ ತಕ್ಷಣ ಆಗಿಬಿಡುತ್ತೆ ಅನ್ನೋ ಭಾವನೆ. ಸೊ ಮಾಕ್ ಡ್ರಿಲ್ ಅನ್ನು ಕೂಡ ಟೈಮ್ ಪಾಸ್ ಅಂತ ಕೆಲವರು ಲೇವಡಿ ಮಾಡ್ತಾ ಇದ್ರು. ಆದರೆ ಆ ಮಾಕ್ ಡ್ರಿಲ್ ಕೂಡ ನಮ್ಮಲ್ಲಿ ನಡೀಲಿಲ್ಲ. ಅದಕ್ಕೂ ಮೊದಲೇ ಆ ಡ್ರಿಲ್ ಪಾಕಿಸ್ತಾನದ ಮೇಲೆ ನಡೆದು ಹೋಯಿತು. ಬೆಳಗಾಗಿದ್ದರೆ ನಾವು ಡ್ರಿಲ್ ಮಾಡಬೇಕಿತ್ತು. ಆದರೆ 7ನೇ ತಾರೀಕು ರಾತ್ರಿ ಪಾಕಿಸ್ತಾನದ ಮುರಿದ್ಕೆ, ಬಹವಲ್ಪುರ್, ಆಕ್ರಮಿತ ಕಾಶ್ಮೀರದ ಒಂದಷ್ಟು ಕಡೆಗಳಲ್ಲಿ ಭಾರತ ಮಿಸೈಲ್ ಮತ್ತು ಡ್ರೋನ್ ದಾಳಿ ಮಾಡುವ ಮೂಲಕ ಉಗ್ರರ ಶಿಬಿರಗಳನ್ನು ನಾಶ ಮಾಡಿತು. ಅಲ್ಲಿ ಸುಮಾರು 170 ಮಂದಿ ಸಾವಿಗೀಡಾದರು. ಅದಾದ ಮೇಲೆ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಈಗ ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿದ್ದರೂ ಕೂಡ ಪಾಕಿಸ್ತಾನದ ಜೊತೆಗಿನ ಸೇನಾ ಕಾರ್ಯಾಚರಣೆಗೆ ಭಾರತ ವಿರಾಮವನ್ನು ಕೊಟ್ಟಿದೆ. ಆದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ? ತನ್ನ ಪಾಡಿಗೆ ತಾನು ಆದ ಗಾಯಗಳನ್ನು ನೆಕ್ತಾ ಸುಮ್ಮನೆ ಕೂತಿದ್ಯಾ? ಖಂಡಿತ ಇಲ್ಲ. ಅವರು ಇಸ್ಲಾಮಿಕ್ ದೇಶಗಳಿಗೆ ರೌಂಡ್ ಹೊಡಿತಾ ಇದ್ದಾರೆ. ಪಾಕಿಸ್ತಾನದ ಜನರ ಮುಂದೆ ನಿಂತ್ಕೊಂಡು ನಾವು ಭಾರತವನ್ನು ಹೊಡೆದು ಕೆಡವಿದ್ವಿ, ಸೋಲಿಸಿದ್ವಿ, ಭಾರತ ಇನ್ನು ನಮ್ಮ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಾಗದೆ ಕದನ ವಿರಾಮವನ್ನು ಮಾಡಿಕೊಳ್ತು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನಿಗೆ ಹೋಗ್ತಾರೆ. ಅಲ್ಲಿ ಖಮೇನಿ ಮುಂದೆ ಕಣ್ಣೀರು ಹಾಕೋತಾರೆ. ಪೆಜೆಶ್ಕಿಯಾನ್ ಜೊತೆ ನಿಂತು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಭಾರತದ ಜೊತೆ ಕಾಶ್ಮೀರದ ಬಗ್ಗೆ, ಸಿಂಧೂ ನದಿ ನೀರಿನ ಬಗ್ಗೆ, ಉಗ್ರವಾದದ ಬಗ್ಗೆ ಕೂಡ ಮಾತಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಆದರೆ ಮಾತುಕತೆಗೆ ವಾತಾವರಣ ಮತ್ತು ವಿಶ್ವಾಸವನ್ನ ಭಾರತ ಮೂಡಿಸಬೇಕು ಅಂತ ಹೇಳ್ತಾರೆ. ಅಲ್ಲಿ ಮಾತುಕತೆಗೆ ಇವರನ್ನು ಯಾರು ಕರೀತಾ ಇದ್ದಾರೆ? ಭಾರತ ಎಷ್ಟು ಬಾರಿ ವಿಶ್ವಾಸ ಮೂಡಿಸಿ ವಿಶ್ವಾಸ ದ್ರೋಹ ಮಾಡಿಸ್ಕೋಬೇಕು? ಗೆಳೆಯರೆ, ನಿಮಗೆ ಗೊತ್ತಿರಲಿ, ಈ ಪಾಕಿಸ್ತಾನ ಪದೇ ಪದೇ ಭಾರತವನ್ನ ಕೆಣಕ್ತಾ ಇದ್ದದ್ದು ಕೂಡ ಆ ಮಾತುಕತೆಗಳಿಗಾಗಿ ಭಾರತ ನಮ್ಮನ್ನ ಕರೀಲಿ ಅಂತ, ಭಾರತ ಸಂಬಂಧ ಸುಧಾರಣೆಯ ಮಾತುಗಳನ್ನು ಶುರು ಮಾಡಲಿ ಅಂತ. ಈ ಹಿಂದೆ ನಮ್ಮ ನಾಯಕರು ಪ್ರತಿ ಬಾರಿ ಪಾಕಿಸ್ತಾನ ಏನಾದರೂ ಕಿತಾಪತಿ ಮಾಡಿದಾಗಲೂ ಅದನ್ನು ಕರೆದು ಮಾತಾಡಿ ಸರಿ ಮಾಡೋ ಪ್ರಯತ್ನಗಳನ್ನು ಮಾಡಿ ಪಾಕಿಗಳಿಗೆ ಅದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಕೆಲ ನಾಯಿಗಳಿರುತ್ತವೆ ನೋಡಿ, ಬಿಸ್ಕತ್ ಹಾಕಲಿ ಅಂತಲೇ ಮೈ ಮೇಲೆಗಿರುತ್ತವೆ. ಹಾಗೆ ಪಾಕಿಸ್ತಾನಕ್ಕೂ ಕೂಡ ಇದು ಅಭ್ಯಾಸ ಆಗಿತ್ತು. ಹೀಗಾಗಿ ಈ ಬಾರಿ ಕೂಡ ಸ್ವಲ್ಪ ಏನಾದರೂ ಮಾಡಿದರೆ ಭಾರತ ಸಿಟ್ಟು ಮಾಡ್ಕೊಳತ್ತೆ, ಕರೆದು ಗದರುತ್ತೆ. ಅಷ್ಟು ಮಾಡಿದರೂ ಕೂಡ ಅವ್ರು ನಮ್ಮನ್ನು ಮಾತನಾಡಿಸಿದ ಹಾಗಾಗತ್ತೆ. ಆಮೇಲೆ ವ್ಯಾಪಾರ ಅದು ಇದು ಅಂತ ಶುರು ಮಾಡ್ಕೋಬಹುದು ಅಂತ ಪಾಕಿಸ್ತಾನ ಅಂದ್ಕೊಳ್ತು. ಇನ್ನು ಭಾರತದ ಮೇಲೊಂದು ಭಯೋತ್ಪಾದಕ ದಾಳಿಯನ್ನು ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಭಾರತ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ. ಅವರು ನಮ್ಮ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರರ ಶಿಬಿರಗಳ ಮೇಲೆ ಬಾಂಬ್ ಹಾಕ್ತಾರೆ. ಅದ್ರ ಬೆನ್ನಲ್ಲೇ ನಾವು ಕೂಡ ನಮ್ಮ ಯುದ್ಧ ವಿಮಾನಗಳನ್ನು ಭಾರತದ ಗಡಿಗೆ ತಗೊಂಡು ಹೋಗಿ ಒಮ್ಮೆ ಕಬಡ್ಡಿ 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 ಅಂತ ಗೆರೆ ದಾಟಿ ಬಂದುಬಿಟ್ರೆ ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ. ಇಷ್ಟಾದ ನಂತರ ಯಾರೋ ಬರ್ತಾರೆ, ನಾವು ನ್ಯೂಕ್ಲಿಯರ್ ಅಲ್ವಾ,
ಹೀಗಾಗಿ ಭಾರತದ ಜೊತೆ ಮಾತುಕತೆಗೆ ನಮ್ಮನ್ನು ಕೂಡಿಸ್ತಾರೆ ಅಂತ ಪಾಕಿಸ್ತಾನ ಯೋಚಿಸ್ತಾ ಇತ್ತು. ಆದರೆ ಭಾರತದ ಈ ಬಾರಿಯ ಪ್ರತಿಕ್ರಿಯೆ ಇದೆಯಲ್ಲ, ಅದು ತುಂಬಾನೇ ಭಿನ್ನವಾಗಿತ್ತು. ಭಾರತ ಆಕ್ರಮಿತ ಕಾಶ್ಮೀರ ಅಲ್ಲ, ಈ ಬಾರಿ ಪಂಜಾಬ್ ಮೇಲೆ ದಾಳಿ ಮಾಡ್ತು. ಮುರೀದ್ಗೆ ಬಹಾವಲ್ಪುರದ ಮೇಲೆ ನಡೆದ ದಾಳಿ ಪಾಕಿಸ್ತಾನಕ್ಕೆ ಅನಿರೀಕ್ಷಿತ ಆಗಿತ್ತು. ಇನ್ನು ಪಾಕಿಸ್ತಾನ ಪ್ರತಿ ದಾಳಿಗೆ ಮುಂದಾದ ಕೂಡಲೇ ಭಾರತ ಅವರ ಏರ್ ಬೇಸ್ಗಳನ್ನು ಉಡಾಯಿಸ್ತು. ಏರ್ ಡಿಫೆನ್ಸೇ ಇಲ್ಲದ ಹಾಗೆ ಮಾಡ್ತು. ಅವರ ಮಿಸೈಲುಗಳು ಕೆಲಸ ಮಾಡಲಿಲ್ಲ. ಅಮೆರಿಕ, ಚೀನಾ ಕೊಟ್ಟಿದ್ದ ಯುದ್ಧ ವಿಮಾನಗಳು ನಾಶ ಆದವು. ಖಿರಾನಾ ಬಗ್ಗೆ ಪಾಕಿಸ್ತಾನ ಭಾರತಕ್ಕೆ ಯಾವ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಈ ಎರಡೂ ದೇಶಗಳ ನಡುವೆ ನ್ಯೂಕ್ಲಿಯರ್ ಸೈಟ್ಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೋಬೇಕು ಅನ್ನೋ ಒಂದು ಒಪ್ಪಂದ ಇದೆ. ಆದರೆ ಖಿರಾನಾ, ಜಕೋಬಾಬಾದ್ ಹೀಗೆ ಸಾಕಷ್ಟು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಇಟ್ಟುಕೊಂಡಿದ್ದ ಸೈಟ್ಗಳ ಬಗ್ಗೆ ಭಾರತಕ್ಕೆ ಪಾಕಿಸ್ತಾನ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ. ಅಲ್ಲೆಲ್ಲ ಭಾರತದ ಮಿಸೈಲುಗಳು ಬಿದ್ವು. ಇದೊಂಥರ ಕಳ್ಳನಿಗೆ ಚೇಳು ಕಡದ ಹಾಗೆ, ಕೂಗೋ ಹಂಗೂ ಇಲ್ಲ, ಸುಮ್ಮನಿರೋ ಹಂಗೂ ಇಲ್ಲ. ಹಿಂಗೆ ಒದೆ ತಿಂದ ನಂತರ ಪಾಕಿಸ್ತಾನ ಈಗ ಇಸ್ಲಾಮಿಕ್ ದೇಶಗಳ ಟೂರ್ ಮಾಡ್ತಾ ಇದೆ. ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನ ಕೆರೆದು ಎಬ್ಸೋ ಕೆಲಸ ಮಾಡ್ತಾ ಇದೆ. ಪಾಕಿಸ್ತಾನ ಇರಾನಿಗೆ ಹೋಯ್ತು, ಅಲ್ಲಿ ಏನು ವರ್ಕೌಟ್ ಆಗಲಿಲ್ಲ. ಇರಾನ್ ಈ ಬಾರಿ ಕಾಶ್ಮೀರದ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಗಾಜಾದ ವಿಷಯದಲ್ಲಿ ಪಾಕಿಸ್ತಾನ ಕೊಟ್ಟ ಬೆಂಬಲವನ್ನು ಹೊಗಳ್ತು. ಭಾರತದ ಜೊತೆಗಿನ ಪಾಕಿಸ್ತಾನದ ಸಮಸ್ಯೆ ಬೇಗ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸವನ್ನ ಖಮೇನಿ ವ್ಯಕ್ತಪಡಿಸಿದ್ರು. ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ ಅಧ್ಯಕ್ಷ ಪೆಜೆಶ್ಕಿಯಾನ್ ಪಾಕಿಸ್ತಾನಕ್ಕೆ ಸಲಹೆಯನ್ನು ಕೊಟ್ಟರು ಅಷ್ಟೇ. ಕಾಶ್ಮೀರದ ಬಗ್ಗೆ, ಭಾರತದ ಬಗ್ಗೆ ಅಪ್ಪಿತಪ್ಪಿ ಕೂಡ ಇರಾನ್ ಮಾತು ಜಾರಲಿಲ್ಲ. ಅಲ್ಲಿ ಇಸ್ರೇಲ್ ಜೊತೆ ಇರಾನ್ ಕೆರಕಂಡು ಕೂತಿದೆ. ಅವ್ರ ಕಷ್ಟ ಅವರಿಗೆ. ಈಗ ಪಾಕಿಸ್ತಾನಕ್ಕೆ ಇನ್ನೇನು ಸಪೋರ್ಟ್ ಮಾಡ್ತಾರೆ. ಆದರೂ ಪಾಕಿಸ್ತಾನ ಇರಾನಿನ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ತು. ಹೀಗೆ ಹೇಳಿದರೆ ಸೌದಿ ಅರೇಬಿಯಾ ಉರ್ಕೊಳ್ಳುತ್ತೆ ಅನ್ನೋ ಕಾಮನ್ ಸೆನ್ಸು ಕೂಡ ಶಹಬಾಜ್ಗಿರಲಿಲ್ಲ. ಎಲ್ಲಿರ್ತೀವೋ ಅಲ್ಲಿ ಯಾರಿರ್ತಾರೋ ಅವರಿಗೆ ಇಷ್ಟವಾಗೋ ಹಾಗೆ ಮಾತಾಡ್ಬಿಡೋದು, ಅದು ಏನು ಬೇಕಾದರೂ ಹಾಕೊಳ್ಳಿ ಅಷ್ಟೇ. ಇನ್ನು ಟರ್ಕಿಗೆ ಭೇಟಿ ಕೊಟ್ಟ ಶಹಬಾಜ್ ಅಲ್ಲಿ ಎರಡೋಗನಿಗೆ ನಾಚಿಕೆ ಆಗಿ ಆತ ಪ್ರಾಣ ಕಳಕಳ ಅಷ್ಟು ಹೊಗಳ್ಬಿಟ್ಟ. ನಾವು ಟರ್ಕಿಯ ಏರ್ ಡಿಫೆನ್ಸ್ ಅನ್ನು ಖರೀದಿ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಾಯಿತು. ಅಲ್ಲ, ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದಿರಿ, S-400ಗಳನ್ನು ಹೊಡೆದಿದ್ದೀರಿ. ನಿಮ್ಮ ಏರ್ ಡಿಫೆನ್ಸು ಭಾರತದ ಡ್ರೋನು ಮಿಸೈಲುಗಳನ್ನು ಗಡಿದಾಟದ ಹಾಗೆ ತಡೆದು ನಿಮ್ಮನ್ನು ಕಾಪಾಡ್ಬಿಟ್ಟಿದೆ. ಹೀಗಿರುವಾಗ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದು ಚೈನಾ ಸೆಟ್ಟುಗಳನ್ನು ಬಿಟ್ಟು ಈಗ ಟರ್ಕಿಯ ಏರ್ ಡಿಫೆನ್ಸ್ ಯಾಕೆ? ಇದನ್ನು ಪಾಕಿಸ್ತಾನದ ಜನ ಕೇಳಬೇಕು, ಅವರು ಅರ್ಥ ಮಾಡ್ಕೋಬೇಕು. ಆದರೆ ರಕ್ತ ಸಂಬಂಧದ ಒಳಗೆ ಅಂದರೆ ಚಿಕ್ಕಪ್ಪನ ಮಗಳು, ದೊಡ್ಡಪ್ಪನ ಮಗಳು, ಅಕ್ಕ ತಂಗಿಯರನ್ನ ಮದುವೆ ಆದರೆ ಅಂಥ ಸಂಬಂಧಗಳಿಗೆ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾರೆ ಅಂತ ಸೈನ್ಸ್ ಹೇಳುತ್ತೆ. ಇದು ನಿಜಾನಾ ಸುಳ್ಳ ಅನ್ನೋದು ಪಾಕಿಸ್ತಾನ ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ನಾನಾ ದೇಶಗಳಿಗೆ ಹೋಗಿ ಭಾರತದ ವಿರುದ್ಧ ಪ್ರಪಗಂಡ ಮಾಡಿ ಬರ್ತಾ ಇರೋ ಪಾಕಿಸ್ತಾನವನ್ನು ಭಾರತ ಇನ್ನೂ ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಆದರೆ ಅಮೆರಿಕ ಮಾತ್ರ ಸ್ವಲ್ಪ ಸಿಟ್ಟಾಗ್ತಾ ಇದೆ. ಅಲ್ಲಿ ಟ್ರಂಪ್ ಹಾಗೂ ಪಾಕಿಸ್ತಾನದ ನಡುವೆ ಕ್ರಿಪ್ಟೋ ಡೀಲ್ ಆಗಿದೆಯಂತೆ. ಹೀಗಾಗಿ ಟ್ರಂಪ್ ಪಾಕಿಸ್ತಾನದ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಆತ ಇನ್ನೊಂದು 3 ವರ್ಷ ಇರ್ತಾನೆ. ಆದರೆ ಅಮೆರಿಕ ಈಗ ನೋಡಿ, ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ನಾವು ಅಮೆರಿಕಾಗಾಗಿ ಉಗ್ರವಾದವನ್ನು ಬೆಳೆಸಿದ್ವಿ, ನಮ್ಮನ್ನು ಭಯೋತ್ಪಾದಕರನ್ನಾಗಿ ಮಾಡಿದ್ದೇ ಅಮೆರಿಕ ಅನ್ನೋ ಹೇಳಿಕೆಯನ್ನು ಸ್ಕೈ ನ್ಯೂಸ್ಗೆ ಕೊಟ್ಟುಬಿಟ್ಟ. ಇನ್ನು ಮೊನ್ನೆ ಇನ್ಯಾವುದೋ TV ಸಂದರ್ಶನದಲ್ಲಿ ಏಷ್ಯಾದ ನಾನಾ ದೇಶಗಳ ನಡುವೆ ಅಮೆರಿಕ ಯುದ್ಧ ಮಾಡಿಸುತ್ತೆ, ಯುದ್ಧಗಳಿಗೆ ಕಾರಣನೇ ಅಮೆರಿಕ, ಅವರಿಗೆ ಅವರ ಆಯುಧಗಳು ಮಾರಾಟ ಆಗಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟ. ಪಾಪ ಪಾಕಿಸ್ತಾನದ ಪ್ರಧಾನಿ ನಮ್ಮ ಯುದ್ಧ ನಿಲ್ಲಿಸಿದ್ದು ಅಮೆರಿಕ, ನಾನು ಅಮೆರಿಕಾಗೆ ಧನ್ಯವಾದ ಹೇಳ್ತೀನಿ ಅನ್ನೋ ಹೇಳಿಕೆ ಕೊಟ್ಟರೆ ಅವರ ರಕ್ಷಣಾ ಸಚಿವ ಯುದ್ಧ ಮಾಡಿಸೋದೇ ಅಮೆರಿಕ ಅಂತ ಹೇಳ್ತಾನೆ. ಪಾಪ ಅಮೆರಿಕ ಎಷ್ಟು ಉರ್ಕೊಂಡಿರೋದಿಲ್ಲ. ಇನ್ನು ಭಾರತ ಆಪರೇಷನ್ ಸಿಂಧೂರ ಅನ್ನೋದು ಇನ್ನೂ ನಿಂತಿಲ್ಲ ಅಂತ ಹೇಳ್ತಾ ಇದೆ. ನಾವು ಪಾಕಿಸ್ತಾನಕ್ಕೆ ನೀರು ಕೊಡೋದಿಲ್ಲ, ಅವರ ಜೊತೆ ಯಾವ ರಾಜತಾಂತ್ರಿಕ ಮಾತುಕತೆಯೂ ಇಲ್ಲ. ಏನೇ ಮಾತು ಅಂತ ಆಡಿದರೆ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟು ಹೋಗಿ ಅನ್ನೋ ಮಾತಷ್ಟೇ ನಮ್ಮ ಬಾಯಿಂದ ಬರುತ್ತೆ. ನೆಮ್ಮದಿಯಾಗಿರ್ತೀರಾ, ರೊಟ್ಟಿ ತಿಂದ್ಕೊಂಡಿರ್ತೀರಿ, ಬಾಲ ಬಿಚ್ಚಿದ್ರೆ ಗೋಲಿ ತಿಂತೀರಿ ಅಂದರೆ ಬುಲೆಟ್ ತಿಂತೀರಿ ಅಂತ ನೇರವಾಗಿ ಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಅಲ್ಲಿನ DGISPR ಚೌಧರಿ ನೀರು ಕೊಡದೇ ಇದ್ರೆ ನಿಮ್ಮ ಉಸಿರು ನಿಲ್ಲಿಸ್ತೀವಿ ಅನ್ನೋ ಥರದ ಧಮಕಿಯ ಮಾತುಗಳನ್ನು ಭಾರತದ ವಿರುದ್ಧ ಆಡ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಭಾರತ ನಾವು ಎಲ್ಲದಕ್ಕೂ ಸಿದ್ಧ ಇದ್ದೀವಿ ಅನ್ನೋದನ್ನು ಹೇಳೋದಕ್ಕೆ ಗಡಿ ರಾಜ್ಯಗಳಲ್ಲಿ ಮತ್ತೊಂದು ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದೆ. ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣಗಳಲ್ಲಿ ಈ ಕವಾಯತ್ತು ನಡೀತಾ ಇದೆ. ಅದರಲ್ಲಿ ಯಥಾ ಪ್ರಕಾರ ಸೈರನ್ ಅಲರ್ಟ್, ದಾಳಿಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ, ಸೈರನ್ ಕೇಳಿಸಿದ ಕೂಡಲೇ ಲೈಟ್ ಆಫ್ ಮಾಡೋದು, ಮನೆಯ ಒಳಗೆ ಹೇಗೆ ಅಡಿಗೆ ಕೂತ್ಕೋಬೇಕು, ಬೇರೆಯವರನ್ನು ಹೇಗೆ ಕಾಪಾಡಬೇಕು, ಪ್ರಥಮ ಚಿಕಿತ್ಸೆ ಹೇಗೆ, ಇಂಥದ್ದರ ಪ್ರಾಕ್ಟೀಸ್ ನಡೆಯುತ್ತೆ. ಇನ್ನು ಹರಿಯಾಣದಲ್ಲಿ ಆಪರೇಷನ್ ಶೀಲ್ಡ್ ಹೆಸರಲ್ಲಿ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಮತ್ತು ತುರ್ತು ಅಗತ್ಯಗಳನ್ನು ಪೂರೈಸುವ ನಿಟ್ಟಲ್ಲಿ ತಯಾರಿಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ರಾಜ್ಯದ 22 ಜಿಲ್ಲೆಗಳಲ್ಲಿ ಕವಾಯತ್ತು ನಡೆಯಲಿದ್ದು
ರಾತ್ರಿ 8ರಿಂದ 8:15 ವಿದ್ಯುತ್ತನ್ನು ತೆಗೆದು ತಾತ್ಕಾಲಿಕ ಬ್ಲಾಕ್ಔಟನ್ನು ಮಾಡ್ತಾರೆ. ಆದರೆ ಅತ್ಯಗತ್ಯ ಸ್ಥಳಗಳು, ಅತ್ಯಂತ ತುರ್ತು ಸ್ಥಳಗಳು ಅಂದರೆ ಆಸ್ಪತ್ರೆಗಳು ಹಾಗೂ ಇನ್ನಿತರ ಸೂಕ್ಷ್ಮ ಪ್ರದೇಶಗಳಲ್ಲಿ ಕರೆಂಟ್ ಇದ್ದೇ ಇರುತ್ತೆ. ಇನ್ನು ಈ ಕವಾಯತಲ್ಲಿ ನಾಗರಿಕ ವಾರ್ಡನ್ನುಗಳು, ತುರ್ತು ಸಹಾಯದ ಕಾರ್ಯಕರ್ತರು, ಸ್ವಯಂ ಸೇವಕರು, ಪೊಲೀಸರು, ಅಗ್ನಿಶಾಮಕ ದಳ ಹಾಗೂ ಇನ್ನಿತರ ತುರ್ತು ಸೇವಾ ಘಟಕಗಳು ಭಾಗಿಯಾಗ್ತಾ ಇವೆ. ಮತ್ತು ಇದನ್ನು ಕೇವಲ ಪಾಕಿಸ್ತಾನದ ಗಡಿ ರಾಜ್ಯಗಳಲ್ಲಿ, ಗಡಿಗೆ ತುಂಬ ಹತ್ತಿರ ಇರೋ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಮಾಡಲಾಗ್ತಾ ಇದೆ. ಹಾಗಾದರೆ ಇನ್ನೂ ಒಂದು ಸುತ್ತಿನ ಸಂಘರ್ಷಕ್ಕೆ ಭಾರತ ಸಿದ್ಧ ಆಗ್ತಾ ಇದೆಯಾ? ಕಳೆದ ಬಾರಿ ಹೀಗೆ ಮಾಕ್ ಡ್ರಿಲ್ ಅಂತ ಹೇಳಿ ಆ ಡ್ರಿಲ್ಲನ್ನು ಪಾಕಿಸ್ತಾನದಲ್ಲೇ ಭಾರತ ಮಾಡಿಸಿತ್ತು. ಹೀಗಾಗಿ ಈ ಬಾರಿ ಭಾರತ ಮಾಕ್ ಡ್ರಿಲ್ಗೆ ಕರೆ ಕೊಟ್ಟಿರುವುದು ಪಾಕಿಸ್ತಾನದಲ್ಲಿ ಸಣ್ಣ ಆತಂಕದ ಅಲೆ ಏಳೋದಕ್ಕೆ ಕಾರಣ ಆಗ್ತಾ ಇದೆ. ಆದರೆ ಇದು ಯುದ್ಧ ಮಾಡೋದಕ್ಕೆ ಅನ್ನೋದಕ್ಕಿಂತ ಗಡಿಯಲ್ಲಿನ ರಾಜ್ಯಗಳ ಜನ ಸದಾ ಸಿದ್ಧವಾಗಿರೋ ಹಾಗೆ ನೋಡಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಭಾರತ ಈ ಕೆಲಸವನ್ನು ಮಾಡ್ತಾ ಇದ್ದಂತಿದೆ. ಹೇಗೆ ಇಸ್ರೇಲ್ ಹಾಗೂ ಇನ್ನಿತರ ಗಡಿ ಸಂಘರ್ಷದ ದೇಶಗಳು ತಮ್ಮ ಜನರನ್ನು ಸದಾ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿರುತ್ತವೋ ಹಾಗೆ ಭಾರತದ ಗಡಿ ರಾಜ್ಯಗಳ ಜನ ಕೂಡ ಎಚ್ಚರದ ಸ್ಥಿತಿಯಲ್ಲಿರುವ ಹಾಗೆ ನೋಡಿಕೊಳ್ಳೋ ಪ್ರಯತ್ನ ಒಳ್ಳೆಯದೇ ಅಲ್ವೇ? ಇದರ ಮೇಲೂ ಭಾರತ ಇನ್ನೂ ಒಂದು ಸುತ್ತು ಪಾಕಿಸ್ತಾನದ ನಡ ಮುರಿದ್ರೆ ಅದು ಕೂಡ ಒಳ್ಳೆಯದೇ. ಶತ್ರುಶೇಷ ಪಿತೃಶೇಷ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಏನಂತೀರಿ? ಇದು ಗೆಳೆಯರೆ ಪಾಕ್ ಗಡಿ ಜಿಲ್ಲೆಗಳಲ್ಲಿ ನಡೆಯಲಿರುವ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.